ಈ ಮುಂಬೈ ನಗರ, ಅಲ್ಲಿಯ ಬದುಕು, ಅಲ್ಲಿಯ ಸ್ಥಿತ್ಯಂತರ ಹೇಗಿದೆ, ಅಲ್ಲಿಯ ಜನರ ಒಡನಾಟ ಹೇಗಿರುವಂಥದ್ದು, ಮತ್ತು ಅಲ್ಲಿ ಜನರ ಪ್ರತಿನಿತ್ಯದ ಬದುಕು ಹೇಗಿದೆ ಅನ್ನುವಂಥದ್ದು ಒಂದು ಮಗುವಿನ ಮೂಲಕ ತಿಳಿಸ್ಪಡುವಂಥ ತಿಳಿಸುವಂಥ ಕಾರ್ಯವನ್ನು ಇಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಮಾಡಿರುವಂಥದ್ದು. ಈ ಬೃಹತ್ ನಗರದಲ್ಲಿ ಬದುಕು ಹೇಗಿರತತಿ, ಈ ಬೃಹತ್ ನಗರದಲ್ಲಿ ಆ ಬದುಕು ಹೇಗಿರ್ತತಿ, ಆ ಬದುಕಿನ ತೊಳಲಾಟದಲ್ಲಿ ಜನರು ಹೇಗೆ ತಮ್ಮ ಭಾವನೆಯನ್ನು ಸಾಗಿಸ್ತಾ ಇರ್ತಾರೆ ಎಂಬ ವಿಚಾರವನ್ನು ಕೂಡ ನಾವಿಲ್ಲಿ ಮಾಡ್ಬೇಕಾಗ್ತತಿ. ಇಲ್ಲಿ ಯಾರ್ಯಾರಂದ್ರೆ ಒಬ್ರು ಗೋವಿಂದ ಪೈ, ಆನಂತರ ಕುವೆಂಪು, ನಂತರದಲ್ಲಿ ಇವರು ಜಿ ಎಸ್ ಶಿವರುದ್ರಪ್ಪನವರು. ಇಲ್ಲಿ ನಾವು ಗಮನಿಸುವ ಹಾಗೆ ಇವರ ಕಾಲ 1926ರಿಂದ 2012ರವರೆಗೆ, 1926ರಿಂದ 2013ರವರೆಗೆ ಇವರ ಕಾಲ. ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎಂಬುದು. ಜಿ ಎಸ್ ಅಂದ್ರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅನ್ನುವಂಥದ್ದು ಇವರ ಹೆಸರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ಇವರು ಹುಟ್ಟೂರು. ಈಸೂರದವರು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿನವರು ಇವರು. ಮೈಸೂರಿನ ಮಹಾರಾಜ್ ಕಾಲೇಜು, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಂತರ ಏನ್ ಮಾಡಿದ್ದಾರೆ ಇವರು, ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನದ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ನಿವೃತ್ತರಾದರು. ಜಿ ಎಸ್ ಶಿವರುದ್ರಪ್ಪನವರು ಮಹಾರಾಜ ಕಾಲೇಜು, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಂತರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ನಿವೃತ್ತರಾದರು. ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದಂಥ ಸೌಂದರ್ಯ ಸಮೀಕ್ಷೆ ಎಂಬ ಸಂಶೋಧನಾ ಪ್ರಬಂಧಕ್ಕೆ ಇವರಿಗೆ PhD ಪದವಿಯನ್ನು ನೀಡಲಾಯಿತು. ಸೌಂದರ್ಯ ಸಮೀಕ್ಷೆ ಅನ್ನುವಂಥದ್ದು ಇವರ ಸಂಶೋಧನಾ ಮಾಡಿರುವಂತಹ ಒಂದು ಪ್ರಬಂಧಕ್ಕೆ PhDಯನ್ನು ನೀಡಿ ಗೌರವಿಸಲಾಯಿತು. ಇನ್ನ ಪ್ರಮುಖ ಕವಿ, ವಿದ್ವಾಂಸ ಮತ್ತು ವಿಮರ್ಶಕರಲ್ಲಿ ಪ್ರಸಿದ್ಧನಾಗಿರುವಂತಹ ಜಿ ಎಸ್ ಶಿವರುದ್ರಪ್ಪನವರು ಸಮಗಾನ, ಚಲವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಕಾರ್ತಿಕ, ತೆರೆದ ದಾರಿ ಮತ್ತು ಪ್ರೀತಿ ಇಲ್ಲದ ಮೇಲೆ, ವ್ಯಕ್ತ, ಮಧ್ಯ ಮುಂತಾದ ಕವಿತಾ ಸಂಕಲನಗಳನ್ನು ಇವರು ರಚಿಸಿರುವಂಥದ್ದು. ವಿದ್ವಾಂಸರು ಮತ್ತು ವಿಮರ್ಶಕರಲ್ಲಿ ಪ್ರಸಿದ್ಧಿಯನ್ನು ಪಡೆದಂತ ಇವರು ಸಮಗಾನ ಅನ್ನುವಂಥದ್ದು, ಚಲವು ಒಲವು ಅನ್ನುವಂಥದ್ದು, ದೇವಶಿಲ್ಪ ಅನ್ನುವಂಥದ್ದು ಮತ್ತು ದೀಪದ ಹೆಜ್ಜೆ, ಕಾರ್ತಿಕ, ತೆರೆದ ದಾರಿ, ಪ್ರೀತಿ ಇಲ್ಲದ ಮೇಲೆ, ವ್ಯಕ್ತ, ಮಧ್ಯ ಮುಂತಾದ ಕವಿತಾ ಸಂಕಲನಗಳನ್ನು ರಚಿಸಿದರು. ಪರಿಶೀಲನ, ಗತಿಬಿಂಬ, ವಿಮರ್ಶೆಯ ಪೂರ್ವ ಪಶ್ಚಿಮ, ಕಾವ್ಯಾರ್ಥ ಚಿಂತನ ಮತ್ತು ಗಂಗೆಯ ಶಿಖರದಲ್ಲಿ, ಕರ್ಮಯೋಗಿ, ಮಾಸ್ಕೋದಲ್ಲಿ 22 ದಿನಗಳು ಇತ್ಯಾದಿ ಕೃತಿಗಳನ್ನು ಕೂಡ ಇವರು ಕನ್ನಡ ಸಾರಸ್ವತ ಲೋಕವನ್ನ ಶ್ರೀಮಂತಗೊಳಿಸಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಅಷ್ಟು ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಅನ್ನುವಂಥದ್ದು. ಪರಿಶೀಲನ ಅನ್ನುವಂಥದ್ದಾಗಿರ್ಬೋದು, ಗತಿಬಿಂಬ, ವಿಮರ್ಶೆಯ ಪೂರ್ವ ಪಶ್ಚಿಮ, ಕಾವ್ಯಾರ್ಥ ಚಿಂತನ, ಗಂಗೆಯ ಶಿಖರದಲ್ಲಿ, ಕರ್ಮಯೋಗಿ, ಮಾಸ್ಕೋದಲ್ಲಿ 22 ದಿನಗಳು ಇತ್ಯಾದಿ ಇವರು ಕನ್ನಡ ಸಾಹಿತ್ಯದ ಲೋಕವನ್ನ ಒಂದು ಶ್ರೀಮಂತಗೊಳಿಸಲು ಇವರು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡ್ರು ಎಂದ್ರೆ ಕೂಡ ಇಲ್ಲಿ ತಪ್ಪಾಗಲಾರದು. ಒಟ್ಟಾರೆಯಾಗಿ ನಾವು ಅದನ್ನು ಗಮನಿಸ್ತಾ ಹೋದಾಗ ಇವರ ಒಂದು ಸಾಹಿತ್ಯ ಬಹಳ ವಿಶಿಷ್ಟತೆಯಿಂದ ಕೂಡಿತ್ತು ಎಂಬ ವಿಚಾರವನ್ನು ಕೂಡ ನಾವಿಲ್ಲಿ ಕಂಡ್ಕೋಬೇಕಾಗ್ತತಿ. ದಾವಣಗೆರೆಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಶ್ರೀಯುತರ ಕಾವ್ಯಾರ್ಥ ಚಿಂತನ ಕೃತಿಗೆ
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. ಇವರ ಕಾವ್ಯಾರ್ಥ ಚಿಂತನೆಗೆ ಏನಾಗಿದೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ. ನಾಡೋಜ, ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಜಿ.ಎಸ್. ಶಿವರುದ್ರಪ್ಪನವರು ಪಡೆದಿರುವಂತದ್ದು. ಕರ್ನಾಟಕ ಸರ್ಕಾರ ಇವರಿಗೆ ರಾಷ್ಟ್ರಕವಿ ಎಂದು ಗೌರವ ಕೂಡ ಸಲ್ಲಿಸಿದೆ. ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಅಂತೇಳಿ ಇವರನ್ನು ಘೋಷಿಸಿ ಗೌರವಿಸಿರುವಂತದ್ದು ಇದೆ. ಇವರದು ಇಷ್ಟು ಸಂಕ್ಷಿಪ್ತವಾದಂತಹ ಒಂದು ಪರಿಚಯ. ಇನ್ನ ಶಿವರುದ್ರಪ್ಪನವರ ಮುಂಬೈ ಜಾತಕ ಅನ್ನುವಂಥದ್ದು ನಗರಕ್ಕೆ ವಲಸೆ ಬಂದವರ ಅಥವಾ ಬರುವವರ ಸಂಖ್ಯೆ ವೃದ್ಧಿಸುತ್ತಿರುವ ಇಂದಿನ ದಿನಕ್ಕೆ ಹೆಚ್ಚು ಪ್ರಸ್ತುತವೆನಿಸ್ತಿದೆ ಅನ್ನುವಂಥದ್ದು. ಬಹುಶಃ ಒಂದು ವರ್ಷದ ಹಿಂದೆ, ಹೌದಾ, 2020 ಹಿಂದೆ ಈ ಮಾತು ಸತ್ಯ ಅನಿಸ್ತಾ ಇತ್ತು. ಯಾಕಂದ್ರ ಮಹಾನಗರಗಳಿಗೆ ಸಾಕಷ್ಟು ಜನ ಏನ್ ಮಾಡ್ತಿದ್ರು ಅಂದ್ರೆ ಹರಿದು ಬರುವಂತದ್ದಿತ್ತು, ಹಳ್ಳಿಯಿಂದ ನಗರದ ಪಟ್ಟಣ ಕಡೆ ಹೋಗ್ತಾ ಇದ್ರು ಅನ್ನುವಂಥದ್ದು. ಆದ್ರೆ ಇವತ್ತಿನ ಈ ಸಂದಿಗ್ಧತ ಕೋವಿಡ್-19 ಒಂದು ಸ್ಥಿತಿಯನ್ನ ಕಂಡ್ಕೊಂಡಾಗ ಎಲ್ಲಾ ನಗರಗಳಿಂದ ಅಥವಾ ಪಟ್ಟಣದಿಂದ ಜನ ಏನ್ ಮಾಡ್ತಾ ಇದ್ದಾರೆ, ರಿಟರ್ನ್ ಹಳ್ಳಿಗೆ ಬರುವಂತದ್ದು ಆಗ್ತಾ ಇದೆ ಅನ್ನುವಂಥದ್ದು. ಇವರು ಆ ಮುಂಬೈ ನಗರದಲ್ಲಿಯ ಬದುಕು ಹೇಗಿದೆ, ಅಲ್ಲಿ ಬೆಳವಣಿಗೆಯ ಸ್ಥಿತಿ, ಮಕ್ಕಳ ಸ್ಥಿತಿಗಳು ಹೇಗಿರ್ತಾವೆ, ಅವ್ರು ಕಾಣ್ತಿರುವಂಥದ್ದು ಏನು, ದಿನನಿತ್ಯ ಅವರ ಓಡಾಟ ಹೇಗಿರ್ತತಿ, ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಅವರು ತಮ್ಮ ಮುಂಬೈ ಜಾತಕ ಎಂಬ ಕವನವನ್ನು ಬರೆದಿರುವಂಥದ್ದು. ಪ್ರಕೃತಿಯಿಂದ ದೂರ ಸರಿಯುತ್ತಾ ನಾಗರಿಕರಾದಂತೆಲ್ಲ ಏನಾಗಿದೆ, ನಿಸ್ಸಾರವು ನಿರ್ವೀರ್ಯವು ಆಗಿಬಿಡುವ ನಾಗರಿಕ ಬದುಕಿನ ದುರಂತವನ್ನ ಈ ಕವಿತೆಯ ದೃಶ್ಯವತ್ತಾಗಿ ಕಣ್ಣು ಮುಂದೆ ಕಾಣ್ತಾ ಇದೆ. ಅದನ್ನ ನೋಡ್ತಾ ಹೋದ್ರೆ ಗೊತ್ತಾಗ್ತದೆ. ಇಂದು ಶಿಕ್ಷಿತರಾಗುವುದೆಂದರೆ ಭಾಷಾವಲಯದಿಂದ ದೂರ ಸರಿಯುವುದು, ಸೈಬರಿಕರವಾಗುವುದೆಂದರೆ ಜನಸಮೂಹದಿಂದ ದೂರಾಗುವುದು ಎಂಬಂತಾಗಿದೆ. ಪ್ರಸ್ತುತ ಕವಿತೆಯಲ್ಲಿ ನೆರೆಹೊರೆಯವರಿಗೆಲ್ಲಾಗ್ಲಿ ಕರಳು ಬಳ್ಳಿಗಳೊಂದಾಗ್ಲಿ ವಾತ್ಸಲ್ಯ ಮಮಕಾರಗಳನ್ನ ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ಅವಸರದ ಯಾಂತ್ರಿಕ ಬದುಕು ಹೊಸ ಬಗೆಯಲ್ಲಿ ಅನಾವರಣಗೊಂಡಿದೆ ಅನ್ನುವಂಥದ್ದನ್ನು. ಬದುಕು ಯಾಂತ್ರಿಕಗೊಳ್ತಾ ಇದೆ ಅನ್ನುವಂಥ ವಿಚಾರ ಅವ್ರು ಹೇಳ್ತಾರೆ. ಬದುಕೇನಾಗಿದೆ, ಯಾಂತ್ರಿಕಗೊಳ್ತಾ ಇದೆ. ಬದುಕು ಯಾಂತ್ರಿಕಗೊಂಡಿರುವಂಥದ್ದು ಏನು, ಆ ಬದುಕಿನ ಸ್ಥಿತಿ ಹೇಗಿದೆ, ಅದನ್ನು ಹೇಗೆ ಕಂಡ್ಕೋಬೇಕು, ಹಳ್ಳಿಗಳ ಬದುಕು ಹೇಗೈತಿ, ಪಟ್ಟಣದ ಬದುಕು ಹೇಗೈತಿ ಅನ್ನುವಂಥದ್ದನ್ನ ಒಂದು ವೈಶಿಷ್ಟ್ಯಪೂರ್ಣವಾಗಿ ವಿಚಾರಧಾರೆಯನ್ನ ಇಲ್ಲಿ ತಿಳಿಸುವಂತ ಕಾರ್ಯವನ್ನ ಇದು ಮಾಡ್ತಾ ಇದೆ. ಹೇಗೆ ಅಂದ್ರೆ ಹಳ್ಳಿಯಲ್ಲಿ ಬೆಳೆದಂತ ಮಕ್ಕಳ ವಾತಾವರಣದ ಪರಿಸ್ಥಿತಿನೇ ಬೇರೆ ಇರ್ತತಿ. ಅದೇ ಅಲ್ಲಿ ಮುಂಬೈ, ಬೆಂಗಳೂರು ಅಂತ ನಗರದಲ್ಲಿ ಬೆಳೆದಂತ ಆ ಮಕ್ಕಳ ಬೆಳವಣಿಗೆಯ ಪರಿಸರವೇ ಬೇರೆ ಆಗಿರ್ತತಿ. ಅದನ್ನೇ ಇಲ್ಲಿ ಇವರು ತಮ್ಮ ಆ ಪದ್ಯ ಭಾಗದಲ್ಲಿ ವ್ಯಕ್ತಪಡಿಸುವಂಥದ್ದಿದೆ. ಹೇಳ್ತಾರೆ ಏನಂದ್ರೆ, ಮುಂಬೈ, ಬೆಂಗಳೂರು ಮುಂತಾದ ಬೃಹತ್ ನಗರಗಳಲ್ಲಿ ವಾಸಿಸುತ್ತಿರುವವರ ಅವರ ಅತಂತ್ರ ಸ್ಥಿತಿ ಮರುಕ ಹುಟ್ಟಿಸುವಂಥದ್ದು. ಈಗ ನೋಡ್ರಿ, ಈಗ ಈ ಕೊರೋನಾ ಅನ್ನುವಂತ ಒಂದು ಸಂಕಟದ ಸ್ಥಿತಿಯನ್ನ ಗಮನಿಸ್ತಾ ಹೋದ್ರೆ ದೊಡ್ಡ ದೊಡ್ಡ ನಗರಗಳಿಗೆ ಬಂದ್ಬಿಟ್ಟಿದೆ ಅನ್ನುವಂಥದ್ದನ್ನು. ಹೌದಾ, ಬೆಂಗಳೂರು ನಗರ ಅಂತೂ ಪೂರ್ಣವಾಗಿ ಕೋವಿಡ್-19 ಬಾಧಿತವಾಗಿದೆ. ಮೊದಲು ಇದಕ್ಕಿಂತ ಮುಂಚೆ ಮುಂಬೈ ನಗರ ಬಾಧಿತವಾಗಿತ್ತು, ಅದನ್ನ ಹಿಂದಕ್ಕೆ ಬಿಟ್ಟಿತ್ತು ಬೆಂಗಳೂರು ಅನ್ನುವಂಥದ್ದನ್ನು. ಅಷ್ಟೊಂದು ಒಂದು ಭಯಾನಕವಾದಂತ ವಾತಾವರಣಗಳು ಇಂದಿನ ಈ ಪೆಂಡಾಮಿಕ್ ರೋಗದಿಂದಾಗಿ ಏನಾಗ್ಬಿಟ್ಟಿದೆ, ಜನರ ಒಂದು ಮನೋಭಾವನೆ ಬೇರೆ ಆಗ್ಬಿಟ್ಟಿದೆ ಅನ್ನುವಂಥದ್ದನ್ನು. ಹೌದಾ, ಬೇಡಪ್ಪ ಇನ್ನು ಪಟ್ಟಣ ಸವಾಸನೆ ಬೇಡ ಅನ್ನುವಷ್ಟು ಮಟ್ಟಿಗೆ ಅದೇನಾಗ್ಬಿಟ್ಟಿದೆ, ಆ ಕೋವಿಡ್ ಮನುಷ್ಯನನ್ನ ಘಾಸಿಗೊಳಿಸಿಬಿಟ್ಟಿದೆ ಅನ್ನುವಂಥದ್ದು. ಹೌದಾ, ಇದಕ್ಕಿಂತ ಪೂರ್ವದಲ್ಲಿ ಆ ನಗರದೊಳಗ ಹುಟ್ಟುವ ಮಕ್ಕಳ ಕಣ್ ತೆರೆದಾಗ ಕಾಣುವುದು ಅವಸರದಿಂದ ಸರಿಯುವ ವಾಹನಗಳನ್ನ ಮಾತ್ರ. ಹೌದಾ, ಅಲ್ಲಿ ಅವರ ಬದುಕಿನ ಸ್ಥಿತಿ ಹೇಗಿರ್ತತಿ ಅನ್ನುವಂಥದ್ದನ್ನು. ಅಲ್ಲಿ ಮಕ್ಕಳು ಹುಟ್ಟಿ ದೊಡ್ಡವಾಗಿ ಹೊರಗೆ ನೋಡಿ ಇಣಿಕೆ ಹಾಕಿ ನೋಡಿದವಪ್ಪ ಅಂದ್ರೆ ಅವು ಕಾಣೋದು ಎಂತದಂದ್ರೆ ಆ ವಾಹನಗಳ ಸಂಚಾರ, ಬಾಲ್ಯ ವ್ಯವಸ್ಥೆಯನ್ನ ಹೆತ್ತವರೊಂದಿಗೆ ಒಡ ಹುಟ್ಟಿದವರೊಂದಿಗೆ ಸಮೃದ್ಧಗೊಳಿಸಿಕೊಳ್ಳುವ ಅವಕಾಶದಿಂದ ಈ ಮಕ್ಕಳು ವಂಚಿತರು.
ಹೌದಾ, ಸಂಬಂಧಗಳೇ ಇರೋದಿಲ್ಲ. ಅಲ್ಲಿ ಒಡ ಹುಟ್ಟಿದವ್ರ ಜೊತೆ ಇರಾಕಾಗೋದಿಲ್ಲ, ಅಥವಾ ಹೆತ್ತವರೊಂದಿಗೆ ಕೂಡ ಇರಾಕಾಗೋದಿಲ್ಲ ಅನ್ನುವಂಥದ್ದನ್ನು. ಆ ತಾಯಿ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ತಂದೆನೂ ಕೂಡ ಒಂದು ಕೆಲ್ಸಕ್ಕೆ ಹೋಗುವಂಥದ್ದು ಇರ್ತತಿ. ಅಂತ ಬೃಹತ್ ನಗರದಲ್ಲಿ ಬದುಕನ್ನು ದೂಡ್ಬೇಕಾಗಿತ್ತು ಅಂದ್ರೆ ಆ ದುಡಿಯುವಂಥದ್ದು ಹೆಚ್ಚಿರ್ಲೇಬೇಕಾಗ್ತತಿ ಅನ್ನುವಂಥದ್ದು ಅಲ್ಲಿ ಹೇಳ್ತಾ ಹೋಗ್ತಾರ ಅವರು ಯಾವ ರೀತಿ ಏನೇನ್ ಇರ್ತಿತ್ತು ಅನ್ನುವಂಥದ್ದನ್ನ. ಬಾಲ್ಯ ವ್ಯವಸ್ಥೆಯಲ್ಲಿ ಕಳೆಯುವಂತ ಸಂದರ್ಭದೊಳಗ ಹೆತ್ತವರೊಂದಿಗೆ ಒಡ ಹುಟ್ಟಿದವರೊಂದಿಗೆ ಸಮೃದ್ಧಗೊಳ್ಳುವ ಅಥವಾ ಸಮೃದ್ಧಿಗೊಳಿಸಿಕೊಳ್ಳುವ ಅವಕಾಶದಿಂದ ಮಕ್ಕಳು ಏನಾಗಿರ್ತಾರೆ, ವಂಚಿತರಾಗಿರ್ತಾರೆ. ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳೆತನದಲ್ಲಿಯೇ ಸಿಲುಕಿ ನಲಗುವ ದಾರುಣ್ಯತೆಯನ್ನ ಪ್ರಸ್ತುತ ಕವಿತೆ ಹಿಡಿದಿಟ್ಟಿದೆ. ಯಾಂತ್ರಿಕ ಬದುಕಿನ ಆವರಣಕ್ಕೆ ಏನಾಗ್ತಿದೆ, ಎಳೆತನದಲ್ಲಿಯೇ ಸಿಲುಕಿ ತಮ್ಮ ಬದುಕನ್ನ ದೂಡುವಂತ ಸ್ಥಿತಿ ಏನಿದೆ ಅಲ್ಲ, ಅದನ್ನ ಅವ್ರು ಕಳ್ಕೊಳ್ಳುವಂತ ರೀತಿ ಅನ್ನ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ದಾರುಣ್ಯತೆಯನ್ನ ಪ್ರಸ್ತುತ ಕವಿತೆ ಹಿಡಿದಿಟ್ಟಿದೆ. ಇಡೀ ಕವಿತೆಯ ರಚನಾ ಕ್ರಮವನ್ನ ಅರ್ಜಿ ನಮೂನೆಯ ರೀತಿಯಲ್ಲಿದ್ದು ನೀಡುವ ವಿವರಗಳಲ್ಲಿಯೂ ದನಿ ಇಲ್ಲದಿರುವುದನ್ನ ಸಂಕೇತಿಸುತ್ತದೆ. ಅರ್ಜಿ ರೀತಿ ಒಳಗಿದೆ ಅನ್ನುವಂಥದ್ದನ್ನು. ಅರ್ಜಿ ಬರಿತೀವಲ್ಲ ನಾವು, ಅಪ್ಲಿಕೇಶನ್ ಅಂತ ಹೇಳ್ತೀವಲ್ಲ, ಆ ರೀತಿ ಇದೆ ಅದು ಅನ್ನುವಂತ ವಿಚಾರ. ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯವೆಂಬ ಧ್ವನಿ ಇಲ್ಲಿದೆ. ಆ ನಗರದೊಳಗ ರಸಾನುಭವವನ್ನು ಪಡ್ಕೊಳಕ್ ಆಗೋದಿಲ್ಲ ಅನ್ನುವಂಥದ್ದು. ರಸಾನುಭವವನ್ನ ಪಡ್ಕೊಳಕ್ ಆಗೋದಿಲ್ಲ. ಅಲ್ಲಿ ಯಾಂತ್ರಿಕತೆಯ ಬದುಕೇ ಹೆಚ್ಚಾಗಿರ್ತತಿ, ಇನ್ನ ರಸಾನುಭವವನ್ನು ಪಡ್ಕೊಳಕ ಆಗುದೇ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ತಂದೆ ತಾಯಿಯರ ಕರುಳು ಬಳ್ಳಿಯ ಪ್ರೀತಿ, ಮಮತೆ, ಆರೈಕೆಗಳಲ್ಲೂ ಕೃತಕವಾದಂತ ಹೊಣೆಗಾರಿಕೆಯನ್ನ ಕವಿ ಚಿತ್ರಿಸಿದ್ದಾರೆ. ಅಲ್ಲಿ ನ್ಯಾಚುರಲ್ ಆಗಿರೋದಿಲ್ಲ. ತಂದೆ ತಾಯಿ ಅಥವಾ ಕರುಳು ಬಳ್ಳಿ ಅಥವಾ ರಕ್ತ ಸಂಬಂಧ, ಆ ಸಂಬಂಧಿಕರ ಪ್ರೀತಿ, ಮಮತೆ, ಆರೈಕೆಗಳು ಏನಾಗಿರ್ತಾವ ಅಂದ್ರೆ ಕೃತಕವಾಗಿರ್ತಾವೆ. ಹೌದಾ, ಆ ರೀತಿಯ ಹೊಣೆಗಾರಿಕೆಯನ್ನ ಕವಿಗಳಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ನಗರ ಜೀವನದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತಿನ ಬದುಕಿನ ಸ್ವರೂಪವನ್ನ ಮುಂಬೈ ಜಾತಕ ಸಮರ್ಥವಾಗಿ ಹಿಡಿದಿಟ್ಟಿದೆ. ಹೌದಾ, ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲದ ಸ್ಥಿತಿಗತಿ, ಅಲ್ಲಿ ಬದುಕಿನ ಸ್ವರೂಪವನ್ನ ಈ ಮುಂಬೈ ಜಾತಕ ಅನ್ನುವಂತ ಪದ್ಯದಲ್ಲಿ ಸಮರ್ಥವಾಗಿ ಹಿಡಿದಿಟ್ಟಿದೆ. ಯಾರ ಹೆಸರನ್ನು ಸೂಚಿಸದೆ ಯಾರದ್ಯಾರದೋ ಆಗಬಹುದಾದ ಪರಕೀಯತೆ ಕವಿಗೊಂದು ಸುಂದರ ಚೌಕಟ್ಟನ್ನ ಒದಗಿಸಿದೆ. ಅದನ್ನ ಆ ಪದ್ಯವನ್ನು ನೋಡ್ತಾ ಹೋದಿವಂದ್ರ ಅಲ್ಲಿ ಬದುಕು ಹೆಂಗಾಗ್ಬಿಟ್ಟತಿ ಅನ್ನುವಂಥದ್ದನ್ನು, ಯಾರಿಗೆ ಯಾರು ಇಲ್ಲಲ್ಲಪ್ಪ ಅನ್ನುವಂತ ರೀತಿ ಒಳಗ ಬಂದ್ಬಿಡ್ತತಿ, ಅದನ್ನ ನಾವು ಕಂಡ್ಕೊಳ್ತೀವಿ ಅನ್ನುವಂಥದ್ದನ್ನ ಈ ಪದದಲ್ಲಿ ನಾವು ಗಮನಿಸಬಹುದು. ಓಕೆ, ಇಲ್ಲಿ ಹೇಳ್ತಾರ, ಅದೇ ಹೇಳಿದ್ರಲ್ಲ ಅರ್ಜಿ ರೀತಿ ಒಳಗಿದೆ ಅನ್ನುವಂಥದ್ದು. ಅಲ್ಲಿ ಒಂದು 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 ಅಂಶವನ್ನು ಕೊಡ್ತಾರೆ, ಅದ್ರ ಬಗ್ಗೆ ಉತ್ತರವನ್ನು ಕೊಡುವಂಥದ್ದು. ಹುಟ್ಟಿದ್ದು ಎಲ್ಲಿ ಅನ್ನುವಂಥದ್ದನ್ನ ಮುಂಬೈ ನಗರದೊಳಗ, ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದಿದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ. ನೋಡು, ಹುಟ್ಟಿದ್ದೆಲ್ಲಿ ಅಂದ್ರೆ ಆಸ್ಪತ್ರೆ ಒಳಗೆ ಹುಟ್ಟಿರುವಂಥದ್ದು, ಬೆಳೆದಿದ್ದು ಎಲ್ಲೆಲ್ಲಿ ಅಂದ್ರೆ ಬಸ್ನಲ್ಲಿ ಓಡಾಡ್ಕೊಂಡು. ಟ್ರಾಮ್ ಅನ್ನುವಂಥದ್ದು ಅಂದ್ರೆ ಈ ರಸ್ತೆಯಲ್ಲಿ ಒಂದು ಟ್ರ್ಯಾಕ್ ಅನ್ನು ಹಾಕಿ ಆ ಬಸ್ಸಿನ ಆಕಾರವನ್ನು ಓಡಿಸಾಡುವಂಥದ್ದು ಇರುತ್ತೆ, ಅದು ಟ್ರಾಮ್ ಅಂತ ಕರೀತಾರೆ. ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ ಮತ್ತು ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ ಬೆಳೆದಿರುವಂಥದ್ದು. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದಿದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ. ಅರ್ಥ ಆಯ್ತಲ್ಲ? ಮುಂದೆ ಕುಡಿದಿದ್ದು ಕಾಣದೆಮ್ಮೆಯ ಕೆಚ್ಚಲ ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು, ಗ್ರೈಪ್, ಸಿರಪ್, ಹಾರ್ಲಿಕ್ಸ್ ಇತ್ಯಾದಿ. ಹೌದಾ, ಕುಡಿದು ಬೆಳೆದಿದ್ದು. ಹಾಲು ಕುಡ್ದಿರೋದು ಮಾತ್ರ ನಿಜ. ಯಾವ ಹಾಲು ಕುಡ್ದಿರೋದು ಅವರು? ತಾಯಿ ಎದೆ ಹಾಲನ್ನುಕ್ಕಿಂತಲೂ ಪೂರ್ವದೊಳಗ ಅವರು ಕಾಣದ ಎಮ್ಮೆಯ, ಹೌದಾ, ಕಾಣದೇ ಇರುವಂತ ಆ ಎಮ್ಮೆಯ ಕೆಚ್ಚಲು ಕರೆದು ಕಳಿಸಿರುವಂಥದ್ದು. ಏನು ಆ ಎಮ್ಮೆ ಹಾಲನ್ನ ಬಾಟ್ಲಿ ಒಳಗೆ ಹಾಕಿ ಮಾರುವಂಥದ್ದು ಇರುತ್ತಲ್ಲ, ಆ ಬಾಟ್ಲಿ ಹಾಲನ್ನು ಕುಡಿದು ಬೆಳೆದಿರುವಂಥದ್ದು. ಅಷ್ಟಲ್ಲದೆ ಈ ಗ್ರೈಫ್, ಶಿರಪ್, ಹಾರ್ಲಿಕ್ಸ್ ಅಂತ ಏನ್ ಹೇಳ್ತೀವಲ್ಲ, ಇಂಥವುಗಳನ್ನು ಕುಡಿದು ಅವರು ಬೆಳೆದಿರುವಂಥದ್ದು. ಒಂದು, ಹುಟ್ಟಿದ ಆಸ್ಪತ್ರೆಯಲ್ಲಿ, ಬೆಳೆದಿದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ ಮತ್ತು ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ. ಇನ್ನ ಕುಡಿದು ಬೆಳೆದಿದ್ದು ಏನು ಅಂದ್ರೆ, ಇಲ್ಲಿ ಕವಿ ಅನ್ಕೋಬಹುದಾಗಿತ್ತು, ಎದೆ ಹಾಲು ಅನ್ನೋಕ್ಕಿಂತಲೂ ಆ ಎಮ್ಮೆಯ, ಹೌದಾ, ಎಮ್ಮೆಯ ಕೆಚ್ಚಲಿನಿಂದ ಕರೆದು ಕಳಿಸಿರುವಂತಹ ಯಾವ ಹಾಲದು? ಬಾಟ್ಲಿಯ ಹಾಲಿನಲ್ಲಿ ಆತ ಕಂಡಿರುವಂಥದ್ದಿದೆ. ಮುಂದೆ ಕಂಡದ್ದೇನು, ಏನ್ ಕಂಡ್ರು ಅನ್ನುವಂಥದ್ದನ್ನು
ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು. ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು. ಅವಸರದ ಹೆಜ್ಜೆಯ ಮೇಲೆ ಸರಿವೆ ಸಾವಿರ ಕೊರಳು. ಇಲ್ಲಿ ಗಮನಿಸಬೇಕು. ಸರಿ, ಹಂಗಾದ್ರೆ ಏನೇನ್ ನೋಡಿದ್ರು ಅವರು? ಏನೇನ್ ನೋಡಿದ್ರು ಅನ್ನೋಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಏನ್ ನೋಡಿದ್ರು? ಕುಡಿದಿದ್ದೇನು? ಕಾಣದ ಎಮ್ಮೆ ಹಾಲನ್ನ ಬಾಟ್ಲಿ ಒಳಗೆ ಹಾಕೊಂಡು ಕುಡಿದಿರುವಂಥದ್ದು, ಅಥವಾ ಗ್ರೈಪ್ಸ್ ಕುಡಿದಿರುವಂಥದ್ದು, ಅಥವಾ ಸಿರಫ್ ಕುಡಿದಿರುವಂಥದ್ದು, ಅಥವಾ ಹಾರ್ಲಿಕ್ಸ್ ಏನೋ ಮತ್ತೊಂದನ್ನೇ ಕುಡಿದಿರುವಂಥದ್ದು. ಕಂಡಿದ್ದೇನು? ಏನ್ ಕಂಡ್ರ ಅವರು? ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು. ಹೌದು, ಅಂತ ಬೃಹತ್ ನಗರದೊಳಗ ಗಾಡಿಗಳು ಜಾಸ್ತಿ ಇರುವಂಥದ್ದಲ್ಲ, ಆ ವಾಹನಗಳೇ ಜಾಸ್ತಿ ಇರುವಂಥದ್ದು. ಅವು ಲಕ್ಷ ಚಕ್ರದ ಉರುಳನ್ನು ಕಂಡಿರುವಂಥದ್ದು. ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಹೌದಾ, ಲಕ್ಷಾನುಗಂಟ್ಲೆ ಚಕ್ರ ಉರುಳುವಂತ ಗಾಲಿಗಳನ್ನು ಕಾಣ್ತಾರೆ. ಮತ್ತು ಅವಸರದಿಂದ ಹೆಜ್ಜೆ ಹಾಕ್ತಿರುವಂತ ಮನುಷ್ಯರು, ಸಾವಿರಾರು ಮನುಷ್ಯರು ಹೋಗ್ತಾ ಇರುವಂತ ಅವ್ರ ಕೊರಳು ಕಾಣ್ತಾರೆ. ಕಲ್ತಿದ್ದೇನು? ಸರಿ, ಹೆಂಗಾದ್ರೆ ಕಲ್ತಿದ್ದೇನು ಅನ್ನುವಂಥದ್ದು. ಕ್ಯೂ ನಿಲ್ಲು, ನೋಡು. ಆ ಕಲ್ತಿದ್ದೇನು ಅಥವಾ ಕಲಿಸಿರೋದೇನು? ಕ್ಯೂ ನಿಲ್ಲು, ಫುಟ್ಪಾತ್ ನಲ್ಲೇ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ ಬೇರೂರು ಹೀರು ಅನ್ನುವಂತ ಅರ್ಥವನ್ನು ಕೊಡ್ತಾರೆ. ಕಲ್ತಿದ್ದೇನು ಅಂದ್ರೆ ಕ್ಯೂ ನಿಲ್ಲೋದು, ಕ್ಯೂ ನಿಂತ್ಕೋ ಅಂತ ಹೇಳುವಂಥದ್ದು, ಕ್ಯೂ ನಿಂದ್ರೋದು. ಮತ್ತೆ ಫುಟ್ಪಾತ್ ನಲ್ಲೇ ಸಂಚರಿಸಬೇಕು. ಪಾದಚಾರಿಯತೆ ಏನಿರ್ತದೆ ಅದೇ ಫುಟ್ಪಾತ್ ಅನ್ನುವಂಥದ್ದು. ಆ ಪಾದಚಾರದಲ್ಲಿ ಸಂಚರಿಸಬೇಕು. ಇಲ್ಲಿಕಂದ್ರೆ ವಾಹನಗಳು ಹಾಸ್ಕೊಂಡು ಹೋಗ್ಬಿಡ್ತಾವೆ. ಇದನ್ನು ಕಲ್ತು ಜೀವನದಲ್ಲಿ ನಿಂದಿರ್ಬೇಕಾಗಿದ್ದೊಂದು ಕಲ್ತರು, ಫುಟ್ಪಾತ್ ನಲ್ಲೇ ಸಂಚರಿಸ್ತಾ ಇರುವಂತದ್ದನ್ನು ಕೂಡ ಕಲ್ತಿರುವಂತದ್ದು. ರಸ್ತೆ ದಾಟುವಾಗ ಎಚ್ಚರಿಕೆ. ರಸ್ತೆ ದಾಟಬೇಕಾದ್ರೆ ಎಚ್ಚರಿಕೆ ಅನ್ನುವಂಥದ್ದನ್ನು, ರಸ್ತೆ ದಾಟುವಾಗ ಎಚ್ಚರಿಕೆ. ಓಡು ಎಲ್ಲಿಯೂ ನಿಲ್ಲದಿರು, ಓಡ್ತಾ ಇರ್ಬೇಕು. ಹಾಗೆ ಸಮಯ ಯಾಂತ್ರಿಕ ಬದುಕಲ್ಲ, ಓಡ್ತಾ ಇರ್ಬೇಕು. ಓಡು ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು. ಹೇಗೋ ಅವರಿವರನ್ನ ತಳ್ಳಿ ಏನ್ ಮಾಡಿ ನೀನು ಮುನ್ನುಗ್ಗು, ಎಲ್ಲಾದರೂ ಸರಿಯೇ ಬೇರೂರು ಹೀರು. ಎಲ್ಲಾದರೂ ಸರಿ ಒಂದ್ ಕಡೆ ನಿಂತ್ಕೋಬೇಕು, ಅಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕು, ಜೀವನವನ್ನು ನಡೆಸಬೇಕು. ಈ ರೀತಿಯಾದಂತ ಬದುಕಿನ ಪಾಠವನ್ನ ಅವ್ರು ಕಲ್ತಿರುವಂಥದ್ದು. ಕ್ಯೂ ನಿಲ್ಲೋದೊಂದು ಕಲ್ತರು, ಫುಟ್ಪಾತ್ ಮೇಲೆ ಸಂಚರಿಸಬೇಕು ಅನ್ನುವಂಥದ್ದು, ರಸ್ತೆ ದಾಟುವಾಗ ಎಚ್ಚರಿಕೆ ಇರಬೇಕು, ಓಡ್ತಾ ಇರ್ಬೇಕು. ಹಾಗೆ ನಿಂತ್ಕೊಳ್ಳಕ್ ಆಗೋದಿಲ್ಲ, ಯಾಕಂದ್ರೆ ಸಮಯ ಎಲ್ಲಿಯೂ ನಿಲ್ಲೋ ಹಂಗಿಲ್ಲ. ಹೇಗೋ ಅವ್ರಿವ್ರನ್ನ ತಳ್ಳಿ ಮುನ್ನುಗ್ಗುವಂಥದ್ದು, ಎಲ್ಲಾದ್ರೂ ಸರಿ ಒಂದ್ ಕಡೆ ಬೇರೂರು ನಿಂತ್ಕೊಂಡು ಅಲ್ಲಿ ಹೀರೋ ಅನ್ನುವಂಥದ್ದು, ಅಂದ್ರೆ ಬದುಕನ್ನು ದುಡ್ಕೊಂಡು ಹೋಗು ಎಂಬ ವಿಚಾರವನ್ನ ಇಲ್ಲಿ ಕಲ್ತಿದ್ದು ಎಂಬ ವಿಚಾರದೊಳಗೆ ಹೇಳ್ತಾರೆ. ಇನ್ನ ತಾಯಿ ಅನ್ನುವಂಥದ್ದನ್ನು, ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಹೌದಾ, ನಾವು ಹಳ್ಳಿಯ ವಾತಾವರಣದ ಹಳ್ಳಿಯ ನಮ್ಮ ಜಾನಪದರು ರಚಿಸಿರುವಂತ ತಾಯಿ ಮಮತೆ ಅಥವಾ ಮಕ್ಕಳ ಬಗ್ಗೆ ಇರುವಂತದ್ದು, ಅಥವಾ ಸಹೋದರ ಬಗ್ಗೆ ಇರುವಂತ ಆ ತ್ರಿಪದಿಗಳನ್ನ ಕೇಳಿದ್ರೆ ಮೈ ನವಿರೇಳತ್ತೆ, ರೋಮಾಂಚನಗೊಳ್ತತಿ. ರೋಮಾಂಚನಗೊಳ್ಳುವಂಥದ್ದು, ಆ ಮಗುವಿನ ಸ್ಥಿತಿಯನ್ನು ಕಾಣುವಂಥದ್ದು ಹೇಗಿತ್ತು ಆ ಹಳ್ಳಿಯಲ್ಲಿರುವಂತ ಆ ಜನಪದಗಳನ್ನು ಕೇಳಿದಾಗ. ಇಲ್ಲಿ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು, ಇರುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ಹೌದಾ, ಇಲ್ಲಿ ಮುಂಬೈ ಅನ್ನುವಂತ ಮಹಾನಗರದೊಳಗ ಜನರ ಬದುಕಿನ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿರುವಂತವಳು ತಾಯಿ, ಇರುವ ಒಂದಿಂಚು ಕೋಣೆಯಲ್ಲೇ ಏನ್ ಮಾಡಿದಾಳೆ, ಹೊರಲೋಕವನ್ನ ಪರಿಚಯಿಸಿ ಎಚ್ಚರಿಕೆಯನ್ನು ಕೊಟ್ಟವಳು. ನೀವಿಲ್ಲಿ ಗಮನಿಸ್ಬೇಕು, ಜನಪದರು ತಮ್ಮ ಮಕ್ಕಳನ್ನ ಹೇಗೆ ಕಾಣ್ತಾ ಇದ್ರು, ತಮ್ಮ ಮಕ್ಕಳ ಸ್ಥಿತಿ ಹೇಗಿತ್ತು, ಅವ್ರ ಮಕ್ಕಳನ್ನ ಬಣ್ಣಿಸುವಂತ ರೀತಿ ಹೇಗಿತ್ತು ಅದನ್ನ, ಮತ್ತು ಈ ಪಟ್ಟಣದಲ್ಲಿ ಬದುಕನ್ನು ದೂಡ್ತಾ ಇರುವಂತ ಮಕ್ಕಳ ಸ್ಥಿತಿ, ಅಲ್ಲಿ ತಾಯಂದರು ಅವರಿಗೆ ನೀಡ್ತಿರುವಂತ ಪ್ರೀತಿ ವಿಶ್ವಾಸ ಎಂಥದ್ದು ಅನ್ನುವಂಥದ್ದನ್ನು ನೀವು ಗಮನಿಸ್ಬೇಕು. ಅಲ್ಲಿ ಗಮನಿಸ್ಬೇಕು, ಅಲ್ಲಿಯ ತಾಯಿಯ ಪಾತ್ರ ಹೇಗಿದೆಯೋ ಇಲ್ಲಿ ತಾಯಿ ಹೇಗೆ ನಿಭಾಯಿಸ್ತಾ ಇದ್ದಾಳೆ ಅನ್ನುವಂಥದ್ದನ್ನು. ಹೌದಾ, ಅಲ್ಲಿ ತಾಯಿ ವಂದಿಸುವಂಥದ್ದು ಏನಿದೆ ಅನ್ನುವಂಥದ್ದನ್ನು. ಅಂದ್ರೆ ಬದುಕಿನ ಸ್ಥಿತಿಗಳು ಬೇರೆ ಆಗಿರ್ತಾವೆ ಅನ್ನುವಂಥದ್ದನ್ನು. ಅಲ್ಲಿ ಯಾಂತ್ರಿಕತೆಯನ್ನು ಹೊಂದಿರುವಂಥದ್ದು, ಯಾಂತ್ರಿಕ ಬದುಕು ಅಲ್ಲಿ
ಹೊಂದ್ಕೊಂಡು ಹೋಗ್ತಿರುವಂಥದ್ದು. 10 ಗಂಟೆಗೆ ಒಂದು ಬಸ್ ಇದೆ ಅಂದ್ರೆ 10 ಗಂಟೆಗೆ ಬಸ್ಸಿಗೆ ಹೋಗ್ಲೇಬೇಕು ಅವರು. ತಪ್ಪಿಟ್ರೆ ಇಡೀ ವ್ಯವಸ್ಥೆನೇ ಅವತ್ತಿನ ದಿನದ ಒಂದು ಕಾರ್ಯದ ರೂಪರೇಷೆ ಅದೇನು ಶೆಡ್ಯೂಲ್ ಅಂತ ಹೇಳ್ತೀವಲ್ಲ, ಶೆಡ್ಯೂಲ್ ತಪ್ಪು ಹೋಗುವಂಥದ್ದು ಇರ್ತತಿ. ಅದನ್ನ ಹೇಳ್ತಾರ, ತಾಯಿ ನನಗೆ ಕಲಿಸಿರೋದೇನು ಅಥವಾ ಕೈ ಹಿಡಿದು ನಡೆಸಿರೋದೇನ್ಲಿ ಅಂದ್ರೆ 1000 ಗಾಲಿ ಉರುಳುವಂತ ಹೊರಳುವ ರಸ್ತೆ ಅಂಚಿನಲ್ಲಿ ಕೈ ಹಿಡಿದು ನಡೆದಳು. ಇರುವ ಒಂದಿಷ್ಟು ಇಂಚಿನ ಕೋಣೆಯಲ್ಲೇ ಏನ್ ಮಾಡಿದಳು, ನನಗ ಹೊರಲೋಕವನ್ನು ಪರಿಚಯಿಸಿದಳು ಅನ್ನುವಂತ ಪರಿಚಯಿಸಿ ಎಚ್ಚರಿಕೆಯನ್ನು ಕೊಟ್ಟಳು ಎಂಬ ವಿಚಾರವನ್ನ ಇಲ್ಲಿ GS ಯುರುದ್ರಪ್ಪನವರು ವಿಚಾರವನ್ನ ಹೇಳ್ತಾರೆ. ಇನ್ನು ತಂದೆ ಏನ್ ಮಾಡಿದ ಅನ್ನುವಂಥದ್ದನ್ನು, ತಂದೆ ಏನ್ ಮಾಡಿದ, ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ತಂದೆ ನಗರದೊಳಗಿರುವಂತ ಬದುಕು ಹಾಗೆ ಅನ್ನುವಂಥದ್ದನ್ನು. ಎಷ್ಟೋ ಜನ ತಮ್ಮ ಮಕ್ಕಳನ್ನು ನೋಡುವಂಥದ್ದು, ಮಕ್ಕಳ ತಂದೆಯನ್ನು ನೋಡುವಂಥದ್ದು ವಾರದ ಕೊನೆಯಲ್ಲಿ ಅನ್ನುವಂಥದ್ದು. ಹೌದಾ? ಇವ್ರು ಬರ್ಬೇಕಾದ್ರೆ ಲೇಟ್ ಆಗ್ತತಿ, 10-11 ಗಂಟೆ ಆಗುವಂಥದ್ದು, ಮಕ್ಕಳು ಮಲಗಿರ್ತಾರೆ. ಮತ್ ಬೆಳಗ್ಗೆ 5 ಗಂಟೆಗೋ 6 ಗಂಟೆಗೆ ಎದ್ದು ಇವ್ರು ಹೋಗ್ತಾರೆ, ಮಕ್ಕಳು ಹೇಳೋಕ್ಕಿಂತ ಪೂರ್ವದೊಳಗೆ ಹೋಗ್ತಾರೆ, ಮಕ್ಕಳು ಮಲಗಿದ ಮೇಲೆ ಮನೆಗೆ ಬರುವಂಥದ್ದು. ಈ ರೀತಿಯ ಬದುಕಿನ ಸ್ಥಿತ್ಯಂತರವನ್ನು ಹೊಂದಿರುವಂತ ಬದುಕು ಅಲ್ಲಿ ತಂದೆ ಹೇಗಿದ್ದ ಅನ್ನುವಂಥದ್ದು. ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ, ಹೌದಾ, ಮಕ್ಕಳಿಗೆ ನೋಡಾಕ್ ಸಿಗ್ತಾನೆ ಇರ್ಲಾರದಂತ ಸ್ಥಿತಿ. ಒಮ್ಮೆಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ಎಲ್ಲೋ ಒಂದಿನ ರಜಾ ಇದ್ದಾಗ ಕುಳಿತು ಕೆಮ್ತಾ ಇರುವಂತ ಪ್ರಾಣಿ, ಕುಳಿತ ಕೆಮ್ಮುವಂತ ಪ್ರಾಣಿಯು ಕೂಡ ಅಪ್ಪ ಆಗಿದ್ದ ಅನ್ನುವಂಥದ್ದನ್ನ ಇಲ್ಲಿ ನಾವು ಕಂಡ್ಕೊಳ್ತೇವೆ. ಬೆಳಗಿನ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೆಯೂ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು, ಒಮ್ಮೆಮ್ಮೆ ಕಾಣುವಂಥದ್ದು, ಒಮ್ಮೆಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ಯಾರು? ಆ ತಂದೆ. ಇನ್ನು ವಿದ್ಯೆ ಅನ್ನುವಂಥದ್ದನ್ನು, ಹೌದಾ, ಇವ್ರ ಎಜುಕೇಶನ್ ಹೇಗೆ ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ, ಶಾಲೆ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತಿದ್ದು ಬಲು ಕಡಿಮೆ, ಬಸ್ ಸ್ಟ್ಯಾಂಡಿನಲ್ಲಿ ನಿಂತು ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು. ಹೇಳ್ತಾರೆ, ಶಾಲೆ ಕಾಲೇಜುಗಳು ಕಲಿಸಿದ್ದೇನು, ದಾರಿ ಬದಿ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು. ಶಾಲೆಯೊಳಗೆ ಕಲ್ತಿದ್ದು ಏನ್ ಕಲ್ತರೋ ಅದು ಅವ್ರಿಗೆ ಇರುವಂಥದ್ದು. ಇನ್ನು ದಾರಿಯ ಬದಿಯಲ್ಲಿ 100 ಜಾಹೀರಾತುಗಳನ್ನು ತಲೆಗೆ ತುರ್ಕೊಂಡು ಹೋಗ್ತಾ ಇರುವಂಥದ್ದು, ನೋಡ್ತಾ ಇರುವಂಥದ್ದು, ಜಾಹೀರಾತು ಕಾಣ್ತಾ ಇರುವಂಥದ್ದು. ಇನ್ನ ಇದದು ಯಾವುದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ಅನ್ನುವಂಥದ್ದು. ರೇಡಿಯೋವನ್ನು ಕೇಳುವಂಥದ್ದು, FM ಅಂತ ಹೇಳ್ತೀವಲ್ಲ, ಆ ರೀತಿ ಕೇಳ್ಕೊಂಡು ಹೋಗ್ತಾ ಇರುವಂಥದ್ದು. ವ್ಯಾಪಾರದ ವಿಭಾಗದ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತಿದ್ದು ಬಲು ಕಡಿಮೆ, ನೀನು ಏನೇನು ಕಲೀಲಿಲ್ಲ ಅನ್ನುವಂಥದ್ದು. ನೋಡಿ ಕಲಿಬೇಕಾಯ್ತು, ಜಾಹೀರಾತನ್ನು ಕೇಳಿ ಕಲಿಬೇಕಾಯ್ತು, ಕೇಳ್ಕೊಂಡು ಕಲಿಯುವಂಥದ್ದಾಯ್ತು, ಶಾಲೆಯೊಳಗೆ ಕಲಿಸಿದ್ದನ್ನು ಕಲಿಬೇಕಾಯ್ತು, ಆದ್ರೆ ನೀನಾಗಿ ಕಲ್ತಿದ್ದು ಏನೂ ಇಲ್ಲ, ಬಹಳ ಕಡಿಮೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊಳ್ತಾರೆ. ಬಸ್ ಸ್ಟ್ಯಾಂಡಿನಲ್ಲಿ ನಿಂತು ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು. ನೀನು ಕಲ್ತಿದ್ದೀಯಾ, ಎಂಥದನ್ನು ಕಲ್ತೀಯ ಅಂದ್ರೆ ಬಸ್ ಸ್ಟ್ಯಾಂಡ್ ಒಳಗೆ ನಿಂತ್ಕೊಂಡು ಬಣ್ಣಗಳ ಕಡೆಗೆ, ಬಣ್ಣಗಳು ಅನ್ನುವಂಥ ಅರ್ಥವನ್ನು ಇಲ್ಲಿ ಏನ್ ಕೊಡ್ತಾರಂದ್ರೆ ಹೆಣ್ಣುಗಳು ಅನ್ನುವಂಥದ್ದನ್ನ ಹೇಳ್ಕೊಳ್ತಾರೆ. ಹೆಣ್ಣಿನ ಕಡೆ ಅಥವಾ ಹೆಣ್ಣನ್ನು ನೋಡುವಂಥದ್ದು. ಬಸ್ ಸ್ಟ್ಯಾಂಡ್ ಒಳಗ ನಿಂತ್ಕೊಂಡು ನೀನ್ ಕಲ್ತಿದ್ದೇನೋ ಅಂದ್ರೆ ಆ ಹೆಣ್ಣುಗಳ ಕಡೆಗೆ, ಆ ಬಣ್ಣಗಳ ಕಡೆಗೆ ಕಣ್ಣಾಡಿಸೋದನ್ನು ಕಲ್ತಿರುವಂಥದ್ದು. ಇದನ್ನ ಹೊರತು ಅವು ಬೇರೆ ಬೇರೆಯನ್ನ ಕಲಿಸಿದ್ವು ಎಂಬ ವಿಚಾರವನ್ನು ಕೂಡ ಅಲ್ಲಿ ಹೇಳ್ತಾರೆ. ಹೌದಾ? ಶಾಲೆ ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತಿದ್ದು ಬಲು ಕಡಿಮೆ, ಬಸ್ ಸ್ಟ್ಯಾಂಡಿನಲ್ಲಿ ನಿಂತ ಬಣ್ಣಗಳ ಕಡೆಗೆ. ಅಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ನಿಂತಿರುವಂತ ಸಾವಿರಾರು ಜನಗಳ ಮಧ್ಯದಲ್ಲಿ ಹುಡುಗಿಯರನ್ನು ನೋಡೋದು ಕಡೆಗೆ ಕಣ್ಣಾಡಿಸೋದನ್ನು ನೀನು ಕಲ್ತಿದ್ದೀಯ. ಅದನ್ನು ಬಿಟ್ರೆ ನೀನು ಏನು ಕಲೀಲಿಲ್ಲ, ಬೇರೆ ಬೇರೆಯಾಗಿ ಕಲ್ತಿರುವಂಥದ್ದು ಇದೆ ಎಂಬ ವಿಚಾರವನ್ನು ಕೂಡ ಅಲ್ಲಿ ಹೇಳ್ತಾರೆ. ಇನ್ನು ಜೀವನ ಅನ್ನುವಂಥದ್ದು ಹೇಗಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಜೀವನ ಅನ್ನುವಂಥದ್ದು ಈ ಲಕ್ಷ ದಾರಿಗಳ ಚದುರಂಗದ ಆಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲ್ನೋ ಬಸ್ಸನ್ನು ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮನ ಆಯಾಸವನ್ನು ಹೊತ್ತು
11 ಗಂಟೆ ಹೊಡೆದಾಗ ಮನೆಯಲ್ಲಿ ಕಾದೋ ಕಾದೋ ತೂಗುಡಿಸಿ ಮಂಕಾದ ಮಡದಿಯನ್ನ ಎಚ್ಚರಿಸುವುದು. ತನ್ನಗೆ ಕೊರೆವ ಕೂಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ ಸಾವಿರ ಗಾಳಿಯುಜ್ಜುವ ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು. ಇಲ್ಲಿ ಬಹಳ ಆ ಅವರ ಬದುಕಿನ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಬದುಕಿನ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಲಕ್ಷ ದಾರಿಗಳ ಚದುರಂಗದ ಆಟದಲ್ಲಿ, ಲಕ್ಷ ದಾರಿಗಳ ಚದುರಂಗದ ಆಟದಲ್ಲಿ 100 ಬೆಳಕಿನ ಕೆಳಗೆ. ಹೌದಾ? ಈ 100 ಬೆಳಕಿನ ಕೆಳಗೆ. ಚದುರಂಗದ ಆಟ ಅಂದ್ರೆ ಬೇರೆ ಬೇರೆ ಕಡೆ ದಾಳಿಯನ್ನು ಮಾಡುವಂಥದ್ದು ಇರುತ್ತಲ್ಲ, ಲಕ್ಷ ದಾರಿಗಳನ್ನು ಹೊಂದಿರುವಂಥದ್ದು, ಬೇರೆ ಬೇರೆ ಕಡೆ ಚಲಿಸುವ ಹಾಗಿರ್ತತಿ ಅನ್ನೋದು, ಒಂದೇ ವೇದೊಳಗೆ ಹೋಗುವಂತಿಲ್ಲ ಅನ್ನೋದು. ರೈಟ್, ಗಮನಿಸ್ಬೇಕು. ಆ ಆಟ ಗೊತ್ತಿದ್ರೆ ಅರ್ಥ ಆಗ್ತತಿ ಅನ್ನೋದು. ಚದುರಂಗದ ಆಟದೊಳಗೆ ಲಕ್ಷ ದಾರಿಗಳು ಅನ್ನುವಂಥ ಮಾತಲ್ಲಿ ಹೇಳ್ತಾರೆ. 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ. ಹೌದಾ? ಇಲ್ಲಿ ಜೀವನ ನಾವು ನಡೆಸೋದು ಹೆಂಗಂದ್ರೆ ಯಾರ್ದೋ ಯಾರ ಕೈ ಕೆಳಗಾಗಿ ದುಡಿಯುವಂಥದ್ದು. 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಏಳುವುದು. ಯಾರ್ದೋ ಕೈಗೊಂಬೆ ಅಂದ್ರೆ ಆ ದಿನಕ್ಕೆ ಅಷ್ಟು ಗಂಟೆಗೆ ಇರ್ಬೇಕಂದ್ರೆ ಇರ್ಬೇಕನ್ನುವಂತ ಅರ್ಥ. ಹೌದಾ? ಈ ವರ್ಕ್ ಮಾಡ್ಕೊಂಬರ್ಬೇಕು ಅಂದ್ರೆ ಮಾಡ್ಬೇಕು, ಇಷ್ಟು ಗಂಟೆಗೆ ಇಲ್ಲಿ ಕೆಲ್ಸಕ್ಕೆ ನೀನು ಹಾಜರಿರ್ಬೇಕಂದ್ರೆ ಇರ್ಬೇಕು. ಈ ರೀತಿ ಅದನ್ನ ಕೈಗೊಂಬೆ ಆಕಾರದೊಳಗೆ ಅದು ಮುಂದುವರಿಸ್ತಾರೆ. ಏಳುವುದು, ರೊಟೇಷನ್ ಇರುವಂಥದ್ದು ಇದು. ಏಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು. ಹೌದಾ? ಬಟ್ಟೆಯಲ್ಲಿ ಮೈ ತುರ್ಕೊಂಡು ಓಡೋದು. ಆ ಕವಿ ಅವರ ಜೀವನದ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಇಲ್ಲಿ ಬಿಂಬಿಸ್ತಾರೆ. ಅವರ ಬದುಕಿನ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಇಲ್ಲಿ ಬಿಂಬಿಸ್ತಾರೆ. ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನು ಬಸ್ ಅನ್ನು ಹಿಡಿಯುವುದು. ಹೌದಾ? ರೈಲ್ ಹಿಡಿಯೋದು ಅಥವಾ ಬಸ್ ಹಿಡಿಯೋದು, ಯಾವುದೋ ಒಂದು ಹಿಡ್ಕೊಂಡು ಏನ್ ಮಾಡೋದು, ಅವ್ರ ಕೆಲಸಕ್ಕೆ ಹೋಗುವಂಥದ್ದು ದಿನನಿತ್ಯ ಇದು. ನೀವು ಮುಂಬೈ ಅನ್ನುವಂಥ ನಗರದೊಳಗೆ, ಬೆಂಗಳೂರು ಅನ್ನುವಂಥ ನಗರದೊಳಗೆ ಕುತ್ಕೊಂತಿದ್ದೀನಂದ್ರೆ ಆಗೋದಿಲ್ಲ ಅಲ್ಲಿ. ಹೌದಾ? ಮೊದಲೇ ಹೇಳಿರುವಂಥದ್ದು ನಮ್ಮ ಪೂರ್ವಜರು, ಕುಳಿತುಂಡ್ರೆ ಕುಡಿಕೆ ಹಣ್ಣು ಸಾಲದು ಅನ್ನುವಂಥ ರೀತಿ ಒಳಗೆ. ಓಕೆ, ಇಲ್ಲಿ ಹೇಳ್ತಾರೆ, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮನ ಆಯಾಸವನ್ನು ಹೊತ್ತು. ಸಂಜೆಗೆ ಬಂದಾಗ, ಸಾಯಂಕಾಲ ಬಂದಾಗ ಸೋತು ಸುಸ್ತಾಗಿ ಸಾಕ್ಸಾಗೆ ಹೋಗಿರುತ್ತೆ. ರೆಪ್ಪೆಯ ಮೇಲೆ 10 ಮನ ಆಯಾಸವನ್ನು ಹೊತ್ತು, 10 ಮನ ಆಯಾಸವನ್ನ ಹೊತ್ತು 11 ಗಂಟೆಗೆ ಹೊಡೆಯುವಾಗ, 11 ಗಂಟೆ ಹೊಡೆಯುವಾಗ, 11 ಗಂಟೆಗೆ ಬರುವಂತ ಸಂದರ್ಭ, ಮನೆಯಲ್ಲಿ ಕಾದು ಕಾದು ತೂಕಡಿಸಿ, ಮನೆಯಾಗಿರುವಂತ ಅವನ ಹೆಂಡತಿ ಆ ಹೆಣ್ಮಗಳು ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನ ಎಚ್ಚರಿಸೋದು. ವೇಟ್ ಮಾಡ್ತಿರುವಂತ ಹೆಂಡತಿಯನ್ನ ಏನ್ ಮಾಡೋದು, ಎಬ್ಬಿಸೋದು 11 ಗಂಟೆಗೆ. ತನ್ನಗೆ ಕೊರೆಯುವ ಕೂಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ. ಹೌದಾ? ಆವಾಗ ಮಾಡಿರುವಂತ ಅಡಿಗೆ 11 ಗಂಟೆ ತನಕ ಅದು ಬಿಸಿಯಾಗಿ ಇರುತ್ತೆ, ಇರೋದಿಲ್ಲಲ್ಲ. ಅದನ್ನ ಹೇಳ್ತಾರಲ್ಲಿ, ತನ್ನಗೆ ಕೊರೆಯುವ ಕೂಳುಂಡು, ಊಟವನ್ನು ಮಾಡಿ ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮಲಗೋದು. ಮತ್ತೆ ಸಾವಿರ ಗಾಲಿ ಇಜ್ಜುವ ಕನಸು. ಮತ್ತೆ ಒಂದು ರೀತಿ ಬದುಕಿನ ಸ್ಥಿತ್ಯಂತರವನ್ನು ದೂಡ್ಕೊಂಡು ಬದುಕನ್ನು ನುಗ್ಸೋದು ಹೇಗೆ ಅನ್ನುವಂಥ ಕನಸನ್ ಬಂಡಿಯ ಕೆಳಗೆ ಹಾಸುಗಂಬಿ. ಹಾಸುಗಂಬಿ ಅಂದ್ರೆ ರೈಲ್ವೆ ಟ್ರ್ಯಾಕ್, ಹಳೆ ಅನ್ನುವಂಥದ್ದು ಹೇಳ್ತೇವೆ, ರೈಲ್ವೆ ಹಳೆ ಅನ್ನುವಂಥದ್ದನ್ನು, ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್. ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು. ಆ ಹಾಸುಗಂಬಿಗಳು ಹೇಗೆ ಟ್ರೈನ್ ಹೋಗ್ಬೇಕಾದ್ರೆ ತತ್ತರಿಸ್ತಾ ಇರ್ತಾವಲ್ಲ, ಆ ರೀತಿ ದಿನ ರಾತ್ರಿ ಮಲಗುವ ಮುಂಚೆ ತನ್ನ ಬದುಕಿನ ಸ್ಥಿತ್ಯಂತರವನ್ನ ಕಂಡುಕೊಂಡು ತತ್ತರಿಸುವಂತ ಸ್ಥಿತಿಯನ್ನ ಅಲ್ಲಿ ಮುಂಬೈ ಅನ್ನುವಂಥ ನಗರದೊಳಗೋ ಅಥವಾ ದೊಡ್ಡದಾಗಿರುವಂತ ನಗರದೊಳಗ ಕಳಿಬೇಕಾಗಿತ್ತು ಅಂದ್ರೆ ಬಹಳ ಬದುಕು ದುಡುವಂಥದ್ದು ಬಹಳ ಕಷ್ಟದ ಕೆಲಸ ಆಗಿರ್ತತಿ ಅನ್ನುವಂಥ ವಿಚಾರವನ್ನ ಇಲ್ಲಿ ಕವಿ GS ವೀರದ್ರಪ್ಪನವರು ಈ ಮುಂಬೈ ಜಾತಕ ಎಂಬ ಪದ್ಯದ ವಿಚಾರವನ್ನ ಹೇಳ್ಕೊಂಡು ಬರ್ತಾರೆ. ಒಂದು ಅಜ್ಜಿನ ಮನೆಯೊಳಗಿರುವಂಥದ್ದು ಇದು. ಹೇಗಿದೆ ಇವ್ರ ಜೀವನ, ಹೇಗೆ, ತಂದೆ ಹೇಗೆ, ತಾಯಿ ಏನ್ ಕಲಿಸಿದಳು, ಏನೇನ್ ಕಲ್ತ, ಅಥವಾ ಸ್ವಂತ ಆತ ಏನ್ ಕಲ್ತಿರುವಂಥದ್ದು, ಈ ರೀತಿ ಈ ವಿಚಾರಗಳನ್ನು ನಾವಿಲ್ಲಿ ಈ ಮುಂಬೈ ಜಾತಕ ಎಂಬ ಪದ್ಯದಲ್ಲಿ ಗಮನಿಸ್ಕೊಂಡ್ವಿ. ಇಷ್ಟು GS ವೀರದ್ರಪ್ಪನವರು ಬರೆದಿರುವಂತ ಮುಂಬೈ ಜಾತಕ ಎಂಬ ಪದ್ಯದ ವಿಚಾರವನ್ನು ನಾವು ಚರ್ಚಿಸಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೊಂದು ಪದ್ಯ ಇದೆ, ಅದನ್ನು ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.